ಕಾರವಾರ ಮುದುಗಾ ಮೀನುಗಾರಿಕಾ ಬಂದರಿನಿಂದ ಮೀನುಗಾರಿಕೆಗೆಂದು ಸಮುದ್ರಕ್ಕೆ ತೆರಳಿದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಲೆಗಳು ನೌಕಾನೆಲೆ ವ್ಯಾಪ್ತಿಯ ಸಮುದ್ರಕ್ಕೆ ಹೋದ ಹಿನ್ನೆಲೆಯಲ್ಲಿ ಮೀನುಗಾರರ ಬೋಟ್ ಮತ್ತು ಬಲೆಗಳನ್ನು ನೌಕಾನೆಲೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು ಬೋಟ್ ಮತ್ತು ಬಲೆಯನ್ನ ವಾಪಸ್ ಕೊಡುವಂತೆ ಮೀನುಗಾರರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಗುರುವಾರ 2 ಸಾಂಪ್ರದಾಯಿಕ ದೋಣಿಗಳಲ್ಲಿ ರಾಜು ವಾಮನ್ ತಾಂಡೇಲ್, ರಾಜು ಓಮು ತಾಂಡೇಲ್, ಅಭಿಜಿತ್ ಶೆಟ್ಟಿ ಹಾಗೂ ರವಿ ಹರಿಕಂತ್ರ, ಉಮೇಶ್ ಹರಿಕಂತ್ರ ಹಾಗೂ ರತನ್ ದುರ್ಗೇಕರ್ ಸೇರಿ 6 ಮಂದಿ ಮೀನುಗಾರರು ಮೀನುಗಾರಿಕೆಗೆ ತೆರಳಿದ್ರು. ಅರಬ್ಬಿ ಸಮುದ್ರದಲ್ಲಿರುವ ಅಂಜುದೀವ್ ದ್ವೀಪದ ಸಮೀಪದಲ್ಲಿ ಮೀನುಗಾರರು ಬಲೆ ಹಾಕಿ ಮೀನುಗಾರಿಕೆ ನಡೆಸುತ್ತಿದ್ದು, ಈ ವೇಳೆ ಗಾಳಿಯ ರಭಸಕ್ಕೆ ಬಲೆಗಳು ನೌಕಾನೆಲೆ ವ್ಯಾಪ್ತಿಗೆ ತೇಲಿ ಹೋಗಿದ್ದವು. ಹೀಗಾಗಿ ಮೀನುಗಾರರು ಬಲೆಗಳನ್ನ ವಾಪಸ್ ತೆಗೆದುಕೊಳ್ಳಲು ಮುಂದಾದ ಸಂದರ್ಭದಲ್ಲಿ ನೌಕಾನೆಲೆ ಸಿಬ್ಬಂದಿ ಆಗಮಿಸಿ ಈ ಭಾಗದಲ್ಲಿ ಮೀನುಗಾರಿಕೆಗೆ ಅವಕಾಶವಿಲ್ಲ ಎಂದು ಹೇಳಿ ಬೋಟ್ ಮತ್ತು ಬಲೆಗಳನ್ನ ಕಸಿದುಕೊಂಡು ಮೀನುಗಾರರ ವಿರುದ್ಧ ಕಾರವಾರ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಮಳೆಗಾಲ ಸಂದರ್ಭವಾಗಿರುವುದರಿಂದ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿದ್ದು, ಜೀವನ ಸಾಗಿಸಲು ತೀರದ ಸಮೀಪದಲ್ಲೇ ಮೀನುಗಾರಿಕೆ ನಡೆಸುತ್ತಿದ್ದ ವೇಳೆ ಜೀವನಾಧಾರವಾಗಿರುವ ಬೋಟ್, ಬಲೆಗಳನ್ನು ನೌಕಾನೆಲೆ ಅಧಿಕಾರಿಗಳು ಕಸಿದುಕೊಂಡಿದ್ದಾರೆ. ಇದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಕಳೆದುಕೊಂಡು ಮೀನುಗಾರರು ಸಂಕಷ್ಟ ಎದುರಿಸುವಂತಾಗಿದ್ದು, ಬೋಟ್, ಬಲೆಗಳನ್ನು ವಾಪಸ್ ಕೊಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮೀನುಗಾರಿಕೆ ಹೋದ ಎಣ್ಣೆಯವರಿಗೆಲ್ಲ ಒಳ್ಳೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಸಿಮಿತ್ರಿ ಬೀಚ್ ಮೀನುಗಾರಿಕೆ ಹೊರಗಡೆ ಅವ್ರಿಗೆ ಸಂಬಂಧಪಟ್ಟ ಇಲ್ಲ. ಅಲ್ಲಿ ಹರಿಯ ಬಲೆ ಬಿಟ್ಟು ಬಲೆ ಹೊರದು ಪ್ರತಿಯೊಂದು ದಬ್ಬಾಳಿಕೆ. ಈಗ ನಿನ್ನೆ ಮೊನ್ನೆ 2 ತಿಂಗಳು 2 ತಿಂಗಳು ಮೀನುಗಾರಿಕೆ ಹೆಚ್ಚು ಆಳ ಸಮುದ್ರ ಬೋಟ್ ಎಲ್ಲ ಸ್ಟಾಪ್ ಆಗಿರ್ತದೆ. ಅದ್ರ ನಂಬಿಕೆಯಲ್ಲಿ 2 ತಿಂಗಳು ನಾವು ಮೀನುಗಾರಿಕೆ ಮಾಡ್ಲಿಕ್ಕೆ ಹೋಗಲ್ಲ. ಅಂದರೆ ಅವರು ಗ್ಯಾರಂಟಿ ಹೊಡಿತಾರೆ, ಅವಾಚ್ಯ ಶಬ್ದ ಮಾಡೋದು, ಬಟ್ಟೆ ಬಿಚ್ಕೊಳ್ಳೋದು, ಇದೇ ಕೆಲಸ ಮಾಡ್ತಾರೆ. ಅದರಿಂದ ಅದು ಹೆದರಿಕೆನ ಅವ್ರು ಒಳಗಡೆ ಮೀನುಗಾರಿಕೆ ಮಾಡ್ಲಿಕ್ಕೆ ಹೋಗಲ್ಲ. ಅದು ಇವು ಹೊರಗಡೆ ಬಂದಾಗ ನಿನ್ನೇನು ಅಪ್ಪಿತಪ್ಪಿ ಏನಾಯಿತು, ಅಲ್ಲಿ ಬಲೆ ಬಿಟ್ಟಾಗ ಸ್ವಲ್ಪ ಇಲೆಕ್ಟ್ರಿಕಲ್ ಫೋರ್ಸ್ ಇರ್ತಿತ್ತು ಸಮುದ್ರದ. ಅವಾಗ ಅವ್ರದ್ದು ಬಿಟ್ಟಿದ್ದ ಬಲೆ ಒಳಗಡೆ ಹೋಯ್ತು. ಅದು ಬಲೆಗೆ ಸುಮಾರು ಒಂದು 50,000 ರೂಪಾಯಿ ಆಗ್ತದೆ. ಅದು ಬಲೆಗೆ ಹಿಡ್ಲಿಕ್ಕೆ ಹೋಗಿ ನಾವು ಒಳಗಡೆ ಹೋದಾಗ ಇವರ ಅಕಸ್ಮಾತಲ್ಲೇ ಬಂದ್ಬಿಟ್ಟು ನಂತರ ಇವರು 6 ಜನ ಮೀನುಗಾರರು. ಬಳಿಕ ಕಾರವಾರ ಗ್ರಾಮೀಣ ಠಾಣೆಗೆ ತೆರಳಿ ಪೊಲೀಸರೊಂದಿಗೆ ಮೀನುಗಾರರು ಸಭೆ ನಡೆಸಿದ್ದು, ಪೊಲೀಸರು ಸದ್ಯ ಪ್ರಕರಣ ದಾಖಲಿಸಿಲ್ಲ ಎಂದು ತಿಳಿದು ಬಂದಿದೆ. ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮದೇ ಸ್ವಂತ ದುಡಿಮೆಯಲ್ಲಿ ನಾವು ಇದು ಮಾಡ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರನೂ ಇದು ಮಾಡಿದ್ರು. ಈಗ ಜಿಲ್ಲಾಧಿಕಾರಿ ನಾವು ಅಲ್ಲಿದೆ ಪಾಕಿ ದೋಣಿ ಏನೇನು ಉಂಟು ಅದು ಬಿಡುಗಡೆ ಮಾಡಬೇಕಂತ ನಾವು ಹೇಳಿದ್ದೀವಿ. ಅತಿ ಶೀಘ್ರ ಬಿಡುಗಡೆ ಮಾಡಿದ್ರೆ 1-2 ತಿಂಗಳು ಮತ್ತು ಮೀನುಗಾರಿಕೆ ನಮ್ಗೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಇಲ್ಲಾಂದ್ರೆ ಮತ್ತು ನಾವು ಸಾಲ ಮಾಡ್ಕೊಂಡು ಮತ್ತೆ ಈಗ ಮೀನುಗಾರರು ಸಾಲ ಮನ್ನಾ ಮಾಡೋಕ್ಕೆ ಎಲ್ಲಿ ಬೇಕು ಹೇಳಿ. ಆದರೆ ಜಿಲ್ಲಾಡಳಿತ ಒಂದು ಸ್ವಲ್ಪ ಅದು ಮಾನ್ಯತೆ ಇರಲಿಲ್ಲ. ಪಾಕಿ ದೋಣಿ ಮತ್ತು ಪಿಚಿನ ಬಲೆ ಏನು ಉಂಟಲ್ಲಿ ಆ ಬಲೆ ಬಿಡುಗಡೆ ಮಾಡ್ಕೊಂಡು ಮತ್ತು ಮುಂದಿನ ಮೀನುಗಾರ ಉಪಜೀವನಕ್ಕೆ ಅವಕಾಶ ಮಾಡ್ಕೊಳ್ಬೇಕು ನಾವು ಕೇಳ್ತೀವಿ. ಪೊಲೀಸರು ಏನು ಮಾಡ್ತಾರೆ? ಈ ಸ್ಟೇಷನ್ ಪೊಲೀಸರು ನಮ್ಮದು ಮೀನುಗಾರ ಇಲ್ಲ ಕೇಸ್ ಮಾಡಂತ ಕೂತಿದ್ರು. ಆದರೆ ನಮ್ದು ಇಲ್ಲಿ ಲೋಕಲ್ ಪೊಲೀಸರಲ್ಲಿ SP ಸರ್ ಪ್ರತಿಯೊಬ್ಬರು ಮೀನುಗಾರ ಮೇಲೆ ಒಂದು ಸ್ವಲ್ಪ ಇದು ಮಾಡಿ. ಗಾಳಿ ಮಳೆ ಸ್ವಲ್ಪ ಜೋರಾಗಿರೋದ್ರಿಂದ ಸ್ವಲ್ಪ ಅಲ್ಲಿ ಕಡ್ಡಿದೆಲ್ಲ ಅವರು ಪ್ರದೇಶಕ್ಕೆ ಹೋಗೋದು ನಿಜ. ಆದರೆ ನಮಗೆ ಅಲ್ಲಿ ಮೀನು ಹಿಡಲಿಕ್ಕೆ ಸ್ವಲ್ಪ ಉಂಟಲ್ಲ, ಹೊಟ್ಟೆಪಾಡಿಗೆ ಹೋಗಿದ್ದು ಅಲ್ಲಿ ಬಲೆ ಹಾಕಿದ್ದಕ್ಕೆ ನಿಜ. ಆದರೆ ಸ್ವಲ್ಪ ಕರೆಂಟ್ ನೀರು ಜೋರಾಗಿದ್ದರಿಂದ ಬಲೆ ಸ್ವಲ್ಪ ಮುಂದೋಯ್ತು, ನಮಗೆ ಬಲೆ ಸಿಗಲಿಲ್ಲ. ಬಲೆ ಹಿಡ್ಲಿಕ್ಕೆ ಹೋದಾಗ ಅವರು ಬಂದು ನಮಗೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿ ಅಲ್ಲಿ ಒಳಗಡೆ ಈಗ ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ರು? 6 ಜನ. ಒಂದೊಂದು ದೋಣಿ ಮೇಲೆ 3 ಜನ ಇದ್ದಾರೆ. 6 ಜನ. ದೋಣಿ ಬಲೆ ಎಲ್ಲ ಅಲ್ಲಿ ಉಂಟು. ಏನು ಮಾಡಿದ್ರು ಅವರು? ಕರ್ಕೊಂಡೋಗಿ ನಮ್ಮದೆಲ್ಲ ಇದು ಎನ್ಕ್ವೈರಿ ಮಾಡಿದ್ರು. ಆಧಾರ್ ಕಾರ್ಡ್ ಎಲ್ಲ ಕೇಳಿದ್ರು, RC ಕೊಟ್ಟಿದ್ದೇವೆ ಎಲ್ಲ ಇದು ಮಾಡಿ ಅಲ್ಲಿಂದ ಪೊಲೀಸರಿಗೆ ಹ್ಯಾಂಡ್ ಓವರ್. 6 ಜನಕ್ಕೆ ಹೌದು. ಏನೇನು ವರ್ಷ ತಗೊಂಡಿದ್ದಾರೆ? ಈಗ ನಮ್ಮದಲ್ಲಿ ಬಲೆ ಉಂಟು, ದೋಣಿ ಉಂಟು, ಇಂಜಿನ್ ಉಂಟು. ಬಲೆ ಒಂದು 3 ಲಕ್ಷ ಉಂಟು, ದೋಣಿ ಇಂಜಿನ್ 2 ಲಕ್ಷ ಉಂಟು. ನೀವು ಅವ್ರು ಒಳಗೆ ಹೋಗಿದ್ರೆ? ನಾವು ಒಳಗೆ ಉದ್ದೇಶಕ್ಕೆ ಹೋಗೋದಲ್ಲ. ಅಲ್ಲಿ ಗಾಳಿ ಜೋರಾದಾಗ ಬಲೆ ಅವ್ರ ಹತ್ರ ಹೋಯ್ತು. ಹಾಗಾಗಿ ನಾವು ಬಲೆ ಇಡ್ಲಿಕ್ಕೆ ಹೋದಾಗ ಕರೆಂಟ್ ನೀರು ಜೋರ ಇತ್ತು. ಹಾಗಾಗಿ ನಮ್ಮ ಬಲೆ ಅಟ್ಯಾಕ್ ಮಾಡಿದ್ದೇವೆ. ಮೀನುಗಾರಿಕೆ ಹೋದಾಗ ಅವ್ರದ್ದು ಡಿಪಾರ್ಟ್ ಪ್ರದೇಶದಲ್ಲಿ ಆ ಕಡೆ ಹೋಗ್ಬಿಟ್ಟಿದ್ದಾರೆ, ಹೊರಗಡೆ ಇರ್ತಾರೆ. ಹೆಚ್ಚು ದುಡ್ಡು ಹೊರಗಡೆ ಹೋದಾಗ ಇದರಿಂದ 6 ಜನ ಮೀನುಗಾರ ಒಳಗಡೆ ಸಿಗೋದು ಅವ್ರ ಮೇಲೆ 18. ಅದು 2 ತಿಂಗಳ ಮೀನುಗಾರರ ಪರಿಸ್ಥಿತಿ ಅಲ್ಲೇ
ನಂಬಿಕೆಯಲ್ಲಿ ಇರ್ತಾರೆ. ಏರ್ಟೆಲ್ ಅಧಿಕಾರಿಗಳ ಕಾಳಜಿ ವಹಿಸಿದ್ದು ಏರ್ಟೆಲ್ ಅಧಿಕಾರಿಗೆ ಮಾಡುವಾಗ ಸಮೀಪ ಬಂದಾಗ ಯಾವುದೊಂದು ಕೇಸ್ ಮಾಡಿ ಏನು ಇನ್ಕರಿ ಉಂಟು ಅದು ಬಿಟ್ಟು ಈಗ ಕೇಸನ್ನೇ ತಂದು ಒಂದು 2 ದಿನ ಮೀನುಗಾರಿಕೆ ಅಂತೇಳಿ ಎಷ್ಟು ಲಾಸ್ ಆಗ್ತದೆ ಅಂತ ನಮ್ಗೆ ಗೊತ್ತುಂಟು ಮೀನುಗಾರ ಆಗ್ತದೆ. ಅದು ಅಲ್ಲೇ ಚೆಕ್ ಮಾಡಿ ಹೊರಗಡೆ ಬಿಡಬೇಕಾ ನಾವು ಅಲ್ಲಿ ಅಧಿಕಾರಿಗಳು ವಿನಂತಿ ಮಾಡಿದ್ವಿ. ಮತ್ತು 2 ದೋಣಿ ಒಳಗಡೆ ಉಂಟು ಇಲ್ಲಿ ಬಂದಿದ್ವಿ. ಈಗ ಅದನ್ನು ಬಿಡಿಸ್ಕೊಟ್ರೆ ನಮ್ಗೆ ಸ್ವಲ್ಪ ಕುಟುಂಬ ಮೀನುಗಾರ ಕುಟುಂಬ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.